ಯಾಕಕ್ಕ ಯಾಕಿಷ್ಟು ಬೇಜಾರೊಳಗದಿ? ಏನಾಯ್ತು ಇವತ್ತು ನಿಂಗ? ನಮ್ಮಂತ ಬಡವ್ರ ಜೀವನದಾಗ ಮನಿ ಕಟ್ಟೋದೇ ಒಂದ್ ದೊಡ್ಡ ಕನಸು. ಮನಿ ಕಟ್ಬೇಕಂದ್ರ ತುಂಬಾ ಹಣ ಬೇಕು. ಎಲ್ಲಾ ಕಡೆ ಹುಡುಕ್ದೆ ಅವ್ರು ಕೊಡೋ ಸಜೆಷನ್ ನಂಗಂತೂ ಇಷ್ಟ ಆಗ್ಲಿಲ್ಲ. ಜೀವನದಾಗ ಮನೆ ಒಂದೇ ಟೈಮ್ ಕಟ್ಟೋದು. ಭಾಳ ಯೋಚನೆ ಮಾಡತ್ತೀನಿ. ನಿಂಗೆ ಯಾರು ಒಳ್ಳೆ ಕಾಂಟ್ರಾಕ್ಟ್ ಗೊತ್ತಿದ್ರೆ ಹೇಳು. ಅಷ್ಟೇ ಅಲ್ಲ, ನೀ ಯಾಕೆ ಇಷ್ಟು ಯೋಚನೆ ಮಾಡಕತ್ತಿ? ನಂಗೆ ಗೊತ್ತಿರೋರು ಒಬ್ಬದ್ರ ನಿಂದ ಬಜೆಟ್ ಫ್ರೆಂಡ್ಲಿ ಆಗಿ ಎಲ್ಲಾ ಮಾಡ್ಕೊಡ್ತಾರ, ಬಾ ನಾ ತೋರಿಸ್ತೇನೆ. ನಮ್ಮ ಅಕ್ಕ ಯೋಚನೆ ಮಾಡುವಂಗ ನೀವ್ ಯಾರ ಮನಿ ಕಟ್ಸೋ ಸಲ್ಮಂದ್ ಬಾಳ ಯೋಚನೆ ಮಾಡಕತ್ತೀರೇನ್ರಿ? ಸೊ ಅದಕ್ಕ ನಾ ನಿಮ್ಗೊಬ್ಬರನ್ನ ಬೆಸ್ಟ್ ಪರ್ಸನ್ ನ ಸಜೆಸ್ಟ್ ಮಾಡ್ತೀನಿ, ಬರ್ರಿ. ಪ್ರತಿಯೊಬ್ಬ ಜನರ ಜೀವನದಲ್ಲಿ ಒಂದ್ ದೊಡ್ಡ ಆಸೆ ಇರುತ್ತೆ. ಅದ್ ಯಾವ್ದಂದ್ರ ಮನೆ ಕಟ್ಬೇಕು ಅಂತ. ಮನೆ ಕಟ್ಟಿ ನೋಡು, ಮದ್ವೆ ಮಾಡಿ ನೋಡು ಅನ್ನೋ ಗಾದೆನೇ ಇದೆ ಅಲ್ವಾ? ಹಂಗ ಇವೆರಡು ಜೀವನದಾಗ ಅತಿ ದೊಡ್ಡ ಜವಾಬ್ದಾರಿಗಳು. ಜೀವನದಾಗ ಮನೆನ ಒಂದೇ ಸರಿ ಕಟ್ತೀವಿ ಅಂತ ಹೇಳ್ದೆ ಅಲ್ವಾ? ಆ ಒಂದು ಕನ್ಸನ್ನ ನಾವು ನನ್ಸ್ ಮಾಡ್ಕೋಬೇಕಂದ್ರ ಬೆಸ್ಟ್ ಕಾಂಟ್ರಾಕ್ಟರ್ ಹುಡುಕ್ಬೇಕು, ಮತ್ತೆ ಬೆಸ್ಟ್ ಪರ್ಸನ್ ನ ಹುಡುಕ್ಬೇಕು, ಬಜೆಟ್ ಫ್ರೆಂಡ್ಲಿ ಇರೋ ಪರ್ಸನ್ ನ ಹುಡುಕ್ಬೇಕು ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ನಿಮ್ಮಲ್ಲಿ ಇರುತ್ತೆ. ಆ ಕ್ವಶನ್ ಮಾರ್ಕ್ ನಾನ್ ಸಾಲ್ವ್ ಮಾಡ್ತೇನೆ, ಸಜೆಸ್ಟ್ ಮಾಡೋ ಬೆಸ್ಟ್ ಪರ್ಸನ್ಸ್ ಯಾರಂದ್ರ ಅವ್ರ ನಮ್ ವರ್ಷಿಣಿ ಪಿನಾಕಲ್ ಇನ್ಫ್ರಾ ಅವರು. ಅವ್ರ ಕಡೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಸಿವಿಲ್ ಇಂಜಿನಿಯರ್ಸ್ ಮತ್ತು ಇನ್ನು ಮುಂತಾದ ಪೀಪಲ್ಸ್ ಗಳದಾರ. ಸೊ ನೀವು ಅವ್ರ ಕಡೆ ಹೋಗಿ ನಿಮ್ ಐಡಿಯಾಸ್ ನ ಅವ್ರ ಹತ್ರ ಶೇರ್ ಮಾಡ್ಕೊಂಡು, ಅವ್ರ ಕಡೆ ಇರೋ ಒಪಿನಿಯನ್ಸ್ ನ ನೀವು ತಗೊಂಡು ಅವ್ರಿಗೆ ನಿಮ್ಗೆ ಇಷ್ಟ ಆದ್ರೆ ನಿಮ್ ಕಾಂಟ್ರಾಕ್ಟ್ ನ ಮುಂದುವರಿಸಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಡಿಸ್ಕ್ರಿಪ್ಷನ್ ಒಳಗ ಅವ್ರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಸೊ ಹೋಗಿ ನೀವು ಅವ್ರಿಗೆ DM ಮಾಡಿ ಕೇಳ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.